ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಮ್ಮ ತಾಯಿನ ಬೆಂಗಳೂರಿಂದ ಕರ್ಕೊಂಡು ಅಯೋಧ್ಯೆಗೆ ಹೊರಟು ಇವತ್ತು 3ನೇ ದಿನ. ನಾವು ಪ್ರವಾಸ ಮಾಡಿ ಇವತ್ತು ಅಮರ್ ಪಠಾನ್ ಅನ್ನುವಂತಹ ಮಧ್ಯಪ್ರದೇಶದ ಒಂದು ಜಾಗಕ್ಕೆ ಬಂದಿದ್ದೀವಿ. ರಾತ್ರಿ ಅಲ್ಲೇ ಸಮಯ ಜಾಸ್ತಿ ಆಗಿದ್ದರಿಂದ ಅಲ್ಲಿ ಫ್ಯಾಮಿಲಿ ಡಾಬಾದಲ್ಲಿ ನಾವು ಅಲ್ಲೇ ತಂಗ್ತೀವಿ ನೈಟು. ಹಾಗೆ ನಾವು ಅಲ್ಲೇ ರಾತ್ರಿಯನ್ನು ಕಳೆದು ಬೆಳಿಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಬೆಚ್ಚಿಗೆ ನಾವು ಸೌದೆಯಲ್ಲಿ ಮೈಯನ್ನು ಬಿಸಿ ಕಾಯಿಸ್ಕೊಂಡು ಹಾಗೆ ನಮ್ಮ ಪ್ರಯಾಣನ ನಾವು ಮುಂದುವರಿಸ್ತೀವಿ. ಆದರೆ ಬೆಳಬೆಳಿಗ್ಗೆ ತುಂಬ ಚಳಿ ಇದ್ದಿದ್ದ ಕಾರಣ 6 ಗಂಟೆಗೆ ಬಿಡೋಣ ಅಂದ್ಕೊಂಡ್ವಿ. ಆದರೆ ಅಷ್ಟು ಚಳಿಲಿ 6 ಗಂಟೆಗೆ ಬಿಡೋಕ್ಕಾಗಿಲ್ಲ. ಸೊ ನಾವು 7 ಗಂಟೆಗೆ ನಮ್ಮ ಪ್ರಯಾಣನ ನಾವು ಮುಂದುವರಿಸ್ತೀವಿ. ಹಾಗೆ ಮುಂದುವರಿಸ್ತಾ ಅಮರ್ ಪಠಾನಿನ ಈ ಹೈವೇ ಮುಖಾಂತರನೇ ನಾವು ಪ್ರಯಾಣ ಮಾಡ್ತಾ ಹೋಗ್ತಾ ಚಳಿ ತುಂಬ ಜಾಸ್ತಿ ಆಗುತ್ತೆ. ಹಾಗೆ ಚಳಿ ಎಷ್ಟು ಚಳಿ ಆಗ್ಬಿಟ್ಟಿತ್ತಂದರೆ ತುಂಬ ಮೈ ಕೈಯೆಲ್ಲ ತುಂಬ ನಡ್ಗೋಕ್ಕೆ ಶುರು ಆಗೋಯಿತು. ಸೊ ಆ ಕಾರಣದಿಂದ ನೀವು ನೋಡ್ಬೋದು, ಗ್ಲೌಸ್ ತೆಗೆದುಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಕೈಯೆಲ್ಲನೂ ಮಂಜು ಹೆಪ್ಪು ಕಟ್ಟಿದಂಗೆ ಆಗ್ಬಿಡುತ್ತೆ. ಸೊ ಹಾಗೆ ನಾನು ಇದೇ ಹೈವೇ ಮುಖಾಂತರ ಪ್ರಯಾಣ ಬೆಳೆಸ್ತಾ ಹೋಗ್ತಾ ಅಮರ್ ಪಠಾನಿಂದ ನಾವು ನೆಕ್ಸ್ಟ್ ಇವಾಗ ರೇವಾನ ತಲುಪಬೇಕು. ಸೊ ರೇವಾನ ನಾವು ತಲುಪುವಂಥ ಹೆದ್ದಾರಿ ಆಗಿರ್ಬೋದು ಅಥವಾ ರಸ್ತೆ ಮಾರ್ಗ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇನ್ನು ಮತ್ತೆ ಅದು ಪ್ರಯಾಣ ಮಾಡ್ತಾ ಹೆದ್ದಾರಿಯನ್ನು ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಕೆಲವೊಂದು ಕಡೆ ರೋಡೂ ಇನ್ನು ಸರಿಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಕೆಲವೊಮ್ಮೆ ನಾವು ಫ್ಲೈಓವರ್ ಮೇಲೆ ಹೋಗಬೇಕಾಗುತ್ತೆ, ಕೆಲವೊಮ್ಮೆ ನಾವು ಫ್ಲೈಓವರಿಂದ ಇಳಿದ್ಬಿಟ್ಟು ಹೋಗಬೇಕಾಗುತ್ತೆ. ಹಾಗೆ ನಾವು ಹೋಗ್ತಾ ಪ್ರಯಾಣ ಮಾಡ್ತಾ ನಾನು ನಿಮ್ಗೆ ಹೇಳಿದ್ನಲ್ಲ, ಹೈವೇಗಳು ಇನ್ನು ಕೆಲವೊಂದು ಕಡೆ ಎಷ್ಟೊಂದು ಕಡೆ ಹಳ್ಳ ಇದ್ದಿರೋ ಕಡೆ ಎಲ್ಲನೂ ಅವರು ತಾರನ್ನು ಹಾಕ್ತಾ ಇರೋವಂಥ ಕಾಮಗಾರಿ ನೋಡ್ಬೋದು. ನೀವು ಇಲ್ಲೆಲ್ಲ ನೋಡ್ಬೋದು. ಮತ್ತು ಹೆದ್ದಾರಿ ಹಾಗೂ ಹೆದ್ದಾರಿ ಅಕ್ಕಪಕ್ಕ ಅಂತಹ ಸರ್ವಿಸ್ ರೋಡ್ಗಳಿಗಾಗಿರ್ಬೋದು, ಅದೆಲ್ಲನೂ ಕಾಮಗಾರಿ ನಡೀತಾ ಇದೆ. ಹಾಗೆಯೇ ನೀವು ಬೆಂಗಳೂರಿಂದ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಿದ್ರೆ ಬೈಕಲ್ಲಿ ನಾವು ಸುರಕ್ಷತಾ ಸಾಧನಗಳು ಹಾಗೂ ಸಮಯ ನಾವು ನೋಡಿಕೊಂಡು ನಾವು ಪ್ರಯಾಣ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮಾಡ್ಬೋದು. ಯಾಕಂದರೆ ರಸ್ತೆ ಮಾರ್ಗ ಎಲ್ಲನೂ ತುಂಬ ಸುಂದರವಾಗಿದೆ. ಹಾಗೆ ನಾವು ರಸ್ತೆ ಮಾರ್ಗದಲ್ಲಿ ತುಂಬಿ ಹರಿತಿರುವಂತಹ ನದಿ ಸಿಗುತ್ತೆ. ಹಾಗೆ ನಮ್ಮ ಪ್ರಯಾಣನ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ರೆಸ್ಟ್ ತಗೊಂಡು ಮುಂದುವರಿಸ್ತೀವಿ.